ಸೊ ನಿಫ್ಟಿ ಎರಡು ಸೈಡ್ ಎಸ್ ಎಲ್ ಹಿಟ್ ಆಯಿತು. ಮಾರ್ನಿಂಗಲ್ಲಿ ಇಲ್ಲೊಂದು ನಾನು ಸೆಲ್ ಮಾಡಿದ್ದೆ, ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದ ನಂತರ ಇಲ್ಲಿ ಬೈ ಮಾಡಿದ್ದೆ, ಸ್ಟಾಪ್ ಲಾಸ್ ಹಿಟ್ ಆಯಿತು. ದಟ್ ಮೀನ್ಸ್ ಬೋತ್ ಸೈಡಲ್ಲಿ ನನಗೆ ಇವತ್ತು ಲಾಸಸ್ ಆಯಿತು. ನಾನು ನಿನ್ನೆ ಅನಾಲಿಸಿಸಲ್ಲಿ ಹೇಳಿದ್ದೆ, ಹೇಗೆ ನಾನು ಅನಾಲಿಸಿಸಲ್ಲಿ ಹೇಳ್ತೀನಿ ಹಾಗೆ ನಾನು ಟ್ರೇಡ್ ಮಾಡ್ತೀನಿ. ಇವತ್ತು ನಾನು ಟ್ರೇಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಇಲ್ಲಿ ಪುಟ್ಟು 25 ಕ್ವಾಂಟಿಟಿ, ಅದ ನಂತರ ಇಲ್ಲಿ 25 ಕ್ವಾಂಟಿಟಿ. ಇದು ಪುಟ್ ಏನುಂಟಲ್ಲ, ಇದು ನಾನು ಹೇಳಿದಾಗೆ ಡೌನ್ ಸೈಡಲ್ಲಿ ಇದು ಸ್ವಲ್ಪ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಇದು ನಂದು ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಯಿತು. ಸ್ವಲ್ಪ ಒಂದು ಸ್ಟಾಕ್ ಕೂಡ ಪ್ಲ್ಯಾನ್ ಮಾಡಿದ್ದೆ, ಅದು ಕೂಡ ಸ್ಟಾಪ್ ಲಾಸ್ ಹಿಟ್ ಆಯಿತು. ನೋ ಇಶ್ಯೂ. ಇಲ್ಲಿ ನೀವು ಹೇಳ್ಬೋದು, ನೀವೇನು ಗೋಡು ನಮಗೆಲ್ಲ ಹೇಳ್ತೀರಾ ಇಲ್ಲಿ 10 ಕ್ವಾಂಟಿಟಿ ನೀವು ಲೆಸ್ ಮಾಡಿ, 10 ಕ್ವಾಂಟಿಟಿ ಲೆಸ್ ಮಾಡಿ ನೀವೇ ಒಂದು ಲಾಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಹೇಳ್ಬೋದು. ಬಟ್ ನಾನು ಇಲ್ಲಿ ಟ್ರೇಡ್ ಮಾಡಿದ್ದು ಹೇಗಂದರೆ, ನಾನು ನಿಮಗೆ ನಿನ್ನೆ ವೀಡಿಯೋದಲ್ಲಿ ಹೇಳ್ತೇನೆ, ನಾನೇ ನಿಮ್ಗೆ ಹೇಳುವವನು, ನಾನೇ ಹಾಗೆ ಮಾಡ್ತೀನಾ ಇಲ್ಲ ತಾನೆ. ಸೊ ಅದಕ್ಕೆ ನಾನು ಇಲ್ಲಿ ಅಂದ್ಕೊಂಡಿದ್ದೆ, ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಇಲ್ಲಿ ನಾನು ಒಂದು ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿಂದ ಮಾರ್ಕೆಟ್ ಇಫ್ ಇನ್ ಕೇಸ್ ನನಗೆ ಲೋವರ್ ಲೋ ಸಿಕ್ಕಿದ್ರೆ ರಿಮೈನಿಂಗ್ ನಂದೇನು 9 ಕ್ವಾಂಟಿಟಿ ಇರುತ್ತೋ ಅಥವಾ 90 ಕ್ವಾಂಟಿಟಿ ಇರುತ್ತೋ, ಎಷ್ಟೋ ಕ್ವಾಂಟಿಟಿ ಇರುತ್ತೋ ಅದನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನಾನು ಆ್ಯಡ್ ಮಾಡ್ತಾನೆ ಮಾರ್ಕೆಟ್ ರಿವರ್ಸ್ ಆಯಿತು. ಸೊ ಮತ್ತೇನು ಆಪ್ಷನ್ ಇರಲಿಲ್ಲ. ಅದರ ನಂತರ ಮಾರ್ಕೆಟು ಅಪ್ಸೈಡಲ್ಲಿ ಇಲ್ಲೊಂದು ಬ್ರೇಕ್ಔಟ್ ಆಯಿತು. ನಾನು ಅಂದ್ಕೊಂಡು ಇನಿಷಿಯಲಿ ಸ್ವಲ್ಪ ನಾನು ಒಂದು ಲಾಟಲ್ಲಿ ರಿಸ್ಕ್ ತೊಗೊಳ್ತೀನಿ. ಇಫ್ ಇನ್ ಕೇಸ್ ಅದು ಅಪ್ಸೈಡಲ್ಲಿ ಸರ್ವೈವ್ ಆದರೆ ಅಥವಾ ಅಲ್ಲಿ ಹೋಲ್ಡ್ ಮಾಡಿದರೆ ರಿಮೈನಿಂಗ್ ಕ್ವಾಂಟಿಟಿ ಆ್ಯಡ್ ಮಾಡೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಕೂಡ ನಾನು ಸ್ಟಾಪ್ ಲಾಸ್ ಹಿಟ್ ಆಯಿತು, ಮಾರ್ಕೆಟ್ ರಿವರ್ಸ್ ಆಯಿತು. ಅದ ನಂತರ ಏನು ಕೂಡ ಟ್ರೇಡ್ ಮಾಡಿಲ್ಲ. ಆ್ಯಂಡ್ ಒಂದು ಸ್ಟಾಕಲ್ಲಿ ಕೂಡ ಟ್ರೇಡ್ ಮಾಡಿದ್ದೆ, ಅದು ಕೂಡ ಈಗ ಸ್ಪೈಕಲ್ಲಿ ಎಸ್ ಎಲ್ ಹಿಟ್ ಆಯಿತು, ಅದನ್ನ ಕೂಡ ಶಾರ್ಟ್ ಮಾಡಿದ್ದೆ. ಆ್ಯಂಡ್ ನಾನು ಯಾವತ್ತಿದ್ರೂ ಸ್ಟಾಕ್ ಅಥವಾ ಕ್ವಾಂಟಿಟಿಯಲ್ಲಿ ಪ್ಯಾರಾಮೆಡಿಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ದಟ್ ಮೀನ್ಸ್ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಇದ್ದಾಗ ಅಲ್ಲಿ ಆ್ಯಡ್ ಮಾಡ್ತೀನಿ ಕ್ವಾಂಟಿಟಿ, ಇನಿಷಿಯಲಿ ಆ್ಯಡ್ ಮಾಡಲ್ಲ. ಅಥವಾ ಡೌನ್ ಸೈಡ್ ಬಂದಾಗ ಇಲ್ಲಿ ಆ್ಯಡ್ ಮಾಡ್ತೀನಿ ಇನಿಷಿಯಲಿ ಸ್ವಲ್ಪ, ಅದ ನಂತರ ಆ್ಯಡ್ ಮಾಡ್ತಾ ಬರ್ತೀನಿ. ಇದು ನನ್ನದು ಸ್ಟೈಲ್, ಇದು ನನಗೆ ಇಷ್ಟ ಆಗ್ತದೆ. ಫೈನ್. ಸೊ ಈಗ ನಾವು ನಾಳೆ ಅನಾಲಿಸಿಸ್ ಮಾಡೋದಾದರೆ, ನಾಳೆ ಅನಾಲಿಸಿಸ್ ಸಿಂಪಲ್. ನಿನ್ನೆ ಅನಾಲಿಸಿಸ್ ವೀಡಿಯೋಲ್ಲಿ ಹೇಳಿದಾಗೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಯಾವ ತನಕ ಈ ಹೈನ ಬ್ರೇಕ್ಔಟ್ ಆಗಲ್ಲ ಅಥವಾ ಈ ಲೋನ ಬ್ರೇಕ್ ಡೌನ್ ಆಗಲ್ಲ. ನಾನು ನಿನ್ನೆ ಹೇಳಿದ್ದೆ ಈ ಲೋನ ಬ್ರೇಕ್ ಡೌನ್ ಆದಾಗ ಒಂದು ಒಳ್ಳೆ ಮೂಮೆಂಟಮ್ ಬರ್ಬೋದು ಅಂತ. ಬಟ್ ಈ ಲೋನ ಯಾವ ತನಕ ಬ್ರೇಕ್ ಡೌನ್ ಆಗಲ್ಲ, ಯಾವುದು 24,000 ರೌಂಡ್ ಲೆವೆಲ್ ಉಂಟಲ್ಲ ಅದ್ರ ಕೆಳಗೆ ಯಾವ ತನಕ ಮಾರ್ಕೆಟು ಬ್ರೇಕ್ ಡೌನ್ ಆಗಲ್ಲ, ಆವ ತನಕ ಮಾರ್ಕೆಟಲ್ಲಿ ಮೂಮೆಂಟಮ್ ಬರೋಲ್ಲ. ಯಾಕೆ ಗೊತ್ತುಂಟಾ, ಈ ಲೋನ ಸಪೋರ್ಟ್ ಮಾಡಲಿಕ್ಕೆ, ಅಂದರೆ ಈ ಲೋನ ಡಿಫೆಂಡ್ ಮಾಡಲಿಕ್ಕೆ ಬಯರ್ಸ್ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಯಾವ ತನಕ ಇದ್ರ ಕೆಳಗೆ ಹೋಗಿ ಸಸ್ಟೈನ್ ಆಗ್ತಾರೆ ಆವಾಗ ನಮಗೊಂದು ಮೂಮೆಂಟಮ್ ಬರ್ಬೋದು. 23,600 ತನಕ ಮೂಮೆಂಟಮ್ ಬರ್ಬೋದು. ಇದು ನಿಯರಲ್ಲಿ ಉಂಟು. ಇಫ್ ಇನ್ ಕೇಸ್ ನಾಳೆ ಹೋದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿ, ನಾನು ಹೇಳಿದಾಗೆ ಇನಿಷಿಯಲಿ ಸ್ವಲ್ಪ ಕ್ವಾಂಟಿಟಿ ಪ್ಲ್ಯಾನ್ ಮಾಡಿ ದೆನ್ ಇದು ಆ್ಯಡ್ ಮಾಡ್ತಾ ಹೋಗಿ. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿರ್ತಾರೆ ಅವ್ರು ಸ್ವಲ್ಪ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮಗೆ ರಿಯಾಕ್ಟ್ ಮಾಡುವಾಗ ಇಫ್ ಇನ್ ಕೇಸ್ ನಿಮಗೆ ಇಷ್ಟ ಆದರೆ ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಬೋದು. ರಿಯಾಕ್ಟ್ ಮಾಡುವಲ್ಲಿ ಒಂದು 10 ಪಾಯಿಂಟ್ ಇಲ್ಲಿ 15 ಪಾಯಿಂಟು ಸ್ಕ್ಯಾಲ್ಪಿಂಗ್ ಮಾಡೋದು ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಸೆಲ್ ಮಾಡಿರ್ತಾರೆ ಅವರು ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ. ಹೇಗೆ, ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡಿದರೆ ಮಾತ್ರ ಟ್ರ್ಯಾಪ್ ಆಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಿಲ್ಲ, ಓಪನ್ ಆಗ್ತಾನೆ ಸೆಲ್ಲಿಂಗ್ ಬಂತು, ಹೇಗೆ ಇಲ್ಲಲ್ಲ ಸೆಲ್ಲಿಂಗ್ ಬಂತು, ಹೇಗೆ ಇಲ್ಲಲ್ಲ ಸೆಲ್ಲಿಂಗ್ ಬಂತು, ಹಾಗೆ ಸೆಲ್ಲಿಂಗ್ ಬಂದರೆ ಮಾತ್ರ ಅವರು ಟ್ರ್ಯಾಪ್ ಆಗಲ್ಲ. ಇಫ್ ಇನ್ ಕೇಸ್ ಅಲ್ಲೇ ಹೋಲ್ಡ್ ಮಾಡ್ತಾ ಆವಾಗ ಟ್ರ್ಯಾಪ್ ಆಗ್ತಾರೆ. ಹೋಲ್ಡ್ ಮಾಡಿಲ್ಲ ಅಂದರೆ ಅವರೇನು ಕೂಡ ಟ್ರ್ಯಾಪ್ ಆಗಲ್ಲ, ಅವರು ಕೂಡ ಪೊಸಿಷನಲ್ಲಿ ಟೈಟಾಗಿ ಟ್ರೇಲ್ ಮಾಡಿರ್ತಾರೆ. ಫೈನ್. ಹೋಲ್ಡ್ ಮಾಡಿದರೆ, ಇಫ್ ಇನ್ ಕೇಸ್ ಅಲ್ಲಿ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆಯಿತು ಅಂದರೆ ದಟ್ ಮೀನ್ಸ್ ಡೇ ಹೈನ 1 2 3 4 ಡೇ ಹೈನ ಬ್ರೇಕ್ಔಟ್ ಆಯ್ತು ಅಂದರೆ ಒಂದು ಒಳ್ಳೆ ಮೂಮೆಂಟಮ್ ಅಪ್ಸೈಡಲ್ಲಿ ಬರ್ಬೋದು. ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿ. ಯಾಕಂದರೆ ಮಾರ್ಕೆಟ್ 24,000ಇಂದ 24,300 ತನಕ ಹೋಗುವಾಗ ಆಲ್ರೆಡಿ 300 ಪಾಯಿಂಟ್ ಮೂಮೆಂಟಮ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಫೈನ್. ಸೊ ನಾಳೆ ಅನಾಲಿಸಿಸ್ ಇಷ್ಟೇ. ಇಫ್ ಇನ್ ಕೇಸ್ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ, ಯಾವಾಗ ಮಾರ್ಕೆಟ್ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗಲೇ ನಾನು ಇಂಟ್ರೆಸ್ಟೆಡ್ ಇದ್ದೇನೆ. ಡೌನ್ ಸೈಡ್ ಬ್ರೇಕ್ ಡೌನ್ ಆದರೆ ನಾನು ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ. ಎಸ್, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಬಟ್ ಯಾವ ತನಕ ಮಾರ್ಕೆಟ್ 24,000ಕ್ಕಿಂತ ಕೆಳಗೆ ಹೋಲ್ಡ್ ಮಾಡಲ್ಲ, ಯಾವ ತನಕ ಇಲ್ಲೊಂದು ಪ್ರೈಸ್ ಆಕ್ಷನ್ ಸಿಗಲ್ಲ. ಓಕೆ, ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ತೀನಿ. ಬಟ್ ಯಾವ ತನಕ ಈ ಥರ ಪ್ರೈಸ್ ಆಕ್ಷನ್ ಸಿಗಲ್ಲ ಆವ ತನಕ ನಾನು ಸೆಲ್ ಮಾಡಲಿಕ್ಕೆ ಇಷ್ಟಪಡಲ್ಲ ನಿಫ್ಟಿಯಲ್ಲಿ. ಫೈನ್. ಇಫ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ನಿಫ್ಟಿ ಕೂಡ ಅನಾಲಿಸಿಸ್ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ಅದು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹಾಗೆ ನಾನು ಈ ವೀಕಲ್ಲಿ ಟೆಲಿಗ್ರಾಮ್ ಚಾನಲ್ಲಿ ಒಂದು ಝೂಮ್ ಕ್ಲಾಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತಾನೆ. ಜಸ್ಟ್ ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ಮಾರ್ಕೆಟ್ ವಿಲ್ ರಿವಾರ್ಡ್ ಯು. ನಾಳೆ ಇಲ್ಲಿ ನೋಡಿ, ಈಗ ನನಗೆ ಮತ್ತು ಕೂಡ ಖುಷಿ ಆಗ್ತಾ ಉಂಟು. ಯಾಕೆ ಗೊತ್ತುಂಟ, ನನಗೆ ಇಲ್ಲಿ ಒಂದು ರೇಂಜ್ ಸಿಕ್ಕಿದೆ. ಯಾವಾಗ ಈ ರೇಂಜ್ನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಈ ರೇಂಜ್ನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವು ಒಂದು ದೊಡ್ಡ ಹಣ ಮಾಡ್ತೀನಿ. ಸೊ ಈ 1,000 2,000 ಕೊಟ್ಟರು ನನಗೆ ಏನು ಕೂಡ ತಲೆ ಬಿಸಿ ಇಲ್ಲ. ಬಿಕಾಸ್ ಅದು ನಾ ಪ್ರಾಫಿಟ್ ಮೇಲೆ ರಿಸ್ಕ್ ತೊಗೊಂಡಿದ್ದೀನಿ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಇಷ್ಟ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.